ಮನೇಲಿ ಹೆಚ್ಚನ ಇದ್ರಿ ಅಂತ ಇನ್ಫಾರ್ಮೇಶನ್ ಬೇಕಾಗಿತ್ತು. ನಿಮ್ ಹೆಸರೇನು? ಕಷ್ಟ. ನಾನ್ ನಿಮ್ ಕಷ್ಟನ್ ಕೇಳ್ತಾ ಇಲ್ಲ, ನಿಮ್ ಹೆಸರೇನು? ನನ್ನ ಹೆಸರೇ ಕಷ್ಟ. ಮದುವೆ ಆಗಿದ್ಯಾ? ಆಗಿದೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 1 ವರ್ಷ. ಎಷ್ಟು ಜನ ಮಕ್ಳು? 2 ಮಕ್ಳು. 1 ವರ್ಷಕ್ಕೆ 2 ಮಕ್ಳ? ನನ್ಗೆ 2 ಹೆಂಡ್ತಿರು ಇರೋದು. 2 ಮದ್ವೆನಾ? ನಿಮ್ ಹೆಂಡತಿ ಹೆಸರು? ಮೊದಲನೇ ಹೆಂಡ್ತಿನ 2ನೇ ಹೆಂಡ್ತಿನ? ಮೊದಲನೇ ಹೆಂಡತಿ. ಗೊತ್ತು. ಗೊತ್ತಿದ್ರೆ ಹೇಳಿ ಮತ್ತೆ. ಅವಳ ಹೆಸರೇ ಗೊತ್ತು. 2ನೇ ಹೆಂಡತಿ ಹೆಸರೇನು? ಗೊತ್ತಿಲ್ಲ. ನಿಮ್ ಹೆಂಡತಿ ಹೆಸರು ನಿಮ್ಗೆ ಗೊತ್ತಿಲ್ಲ? ಅವಳ ಹೆಸರೇ ಗೊತ್ತಿಲ್ಲ. ಯಾರು ಇವ್ನು ಬಾಂಬು? ಅಲ್ಲ ನಾವು ರಾಕೆಟ್. ನಿಮ್ ಮಗನ ಹೆಸರೇನು? ಮೊದಲನೇ ಹೆಂಡ್ತಿ ಮಗನ, 2ನೇ ಹೆಂಡ್ತಿ ಮಗನ. ಮೊದಲನೇ ಹೆಂಡತಿ ಮಗನು ಕರಿಯ. 2ನೇ ಹೆಂಡತಿ ಮಗನ ಹೆಸರೇನು? ಬಿಳಿಯ. 2 ಮಕ್ಳಿಗೆ ಎಷ್ಟು ವರ್ಷ? 2 ಮಕ್ಳಿಗೂ 15 ವರ್ಷ. ಮದುವೆ 1 ವರ್ಷ ಆಗೈತೆ, 15 ವರ್ಷ ಮಗನ. ಯಾರು ಇವ್ನು ಪೆಪ್ಸಿ? ಅಲ್ಲ ನಾವು ಮಿರುಂಡ. ಯಾಕೋದಮ್ಮ? ಯಾರ ತಮ್ಮ? ನನ್ನ ತಮ್ಮನ, ನಿನ್ ತಮ್ಮನ? ಸೊ ನಮಸ್ಕಾರ ಗೈಸ್, ಇಲ್ಲೊಂದು ಆಂಟಿ ಹತ್ಕೊಂಡು ಅವ್ಳು ಬೇಕನ್ನ ಏರೋಪ್ಲೇನ್ ಕಿಟಕಿನ ನೀರಿಗೆ ಎಸ್ಬಿಡ್ತಾಳೆ. ನೀವಿಲ್ಲಿ ಕೇಳ್ಬೋದು ಏರೋಪ್ಲೇನ್ ಕಿಟಕಿ ಹೊಡೆದಾಗೈತೆ, ವ್ಯಾಕ್ಯೂಮ್ ಎಂದು ಕ್ರಿಯೇಟ್ ಆಗಿಲ್ಲ ಅಂತ. ಅದೆಲ್ಲ ಕೇಳ್ಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಸೈನ್ಸ್ ಶಾಟೆ ಹೋಗಿರುತ್ತೆ. ಎಸ್ಬಿಟ್ಟು ಮಿಂಟ್ರಿ ಆಂಟಿ ಹೇಳ್ತಾ ಇರ್ತಾರೆ, ಇವರೆಲ್ಲ ಒಳ್ಳೆ ಮದ್ವೆ ಓಡೋಯ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ವಾ ಏರೋಪ್ಲೇನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ. ಏರೋಪ್ಲೇನ್ ನೀರಿಗೆ ಬಿದ್ಮೇಲೆ ನಾಯಿ ನೀರಿಗೆ ಬೀಳುತ್ತೆ. ಆಮೇಲೆ ಒಂದ್ ಬೆಕ್ ಸಿಗುತ್ತೆ. 1 ನಿಮಿಷ ಸಮುದ್ರದ ಮಧ್ಯೆ ಬೋಟ್ ಅಲ್ಲಿ ಮಿಂಡ್ರಿ ಹುಟ್ಟಿದ್ ಬೆಕ್ಕೇನ್ ಮಾಡ್ತೈತೆ? ಏನಾರು ಮಾಡ್ಕೊಳ್ಳಿ ಬಿಡಿ. ಇವಾಗ ಬೆಕ್ಕು ನೀರಿಗೆ ಎಗರಿ ಅವ್ರ ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡಿ ಜೊತೆಗೆ ಇರ್ಕೊಂಡು ಬೀಚ್ ಆರಾಮನ್ ಗೋಳಿ ಮಗನ್ ಬೆಕ್ಕು ಬೋಟ್ ಓಡಿಸೋಕೆ ಯಾರಿಗೂ ಹೇಳ್ಕೊಟ್ಟಿದ್ದು. ಹೋದೆ ಬಿಡಿ, ಕರ್ಕೊಂಬಂದು ಅದಕ್ಕೆ ಸಾಮಾನ್ ದಾನ ಮಾಡಿ ಊಟಕ್ಕೆ ಫಿಶ್ ಅವ್ರ ಅಮ್ಮ ನಮ್ಮ ಏನ್ ಮಾಡಿ 3 ತಿಂಗಳು ಆಗೋಯ್ತು ಗುರು. ಫಿಶ್ ಎಲ್ಲ ತಿನ್ಸಿ ಬೆಸಿಟೇಸ್ ಗೋಣಿ ಚೀಲ ಹೊತ್ಸ್ಬಿಟ್ಟು ಹಿಂಗೆ 2 ವರ್ಷ ಕಳ್ದೋಯ್ತು. ಒಂದ್ ದಿವಸ ಹಿಂಗೆ ಇಬ್ರು ಆಟ ಆಡ್ಬೇಕಾದ್ರೆ ನಾಯಿಗೆ ಅವ್ರ ಓನರ್ ಕರ್ದಂಗ ಆಗುತ್ತೆ. ಯಾರದು ಕರಿತಿರೋದಂತ ಹೋಗಿ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿದ್ ಪ್ಲೇನ್. ವಾಟ್ ದ ಫಕ್? ನಕ್ಕನ್ ನಮ್ಗೆ ಅವಾಗಲೇ ಪ್ಲೇನ್ ಬೆಂಕಿ ಎತ್ಕೊಂಡು ಸಮುದ್ರ ಒಳಗಡೆ ಕ್ರಾಶ್ ಆಗಿರೋ ತೋರಿಸ್ಬಿಟ್ಟು ಇವಾಗ 2 ವರ್ಷ ಆದ್ಮೇಲೆ ಯೂರಿರೋ ಐಲ್ಯಾಂಡ್ ಅಲ್ಲಿ ಕ್ರಾಶ್ ಆಗಿರೋ ತೋರಿಸ್ತವ್ರೆ. ಹೋಗ್ಲಿ ಬಿಡಿ, ಪ್ಲೈನ್ ಹೆಂಗೋ ಸಿಕ್ತು. ಪ್ಲೈನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡು ನಾಯಿ ಒಳಗಡೆ ಹೋಗುತ್ತೆ. ಅಲ್ಲೋಗಿ ನೋಡ್ರೆ ಅವ್ರ ಓನರ್ ಆ ನಾಯಿ ಫೋಟೋ ಕಡೆ ಸತ್ತೋಗಿರ್ತಾರ. ಅವ್ರ ಅಮ್ಮನ್ನೇ ಇಡೀ ಪ್ಲೈನ್ ಸುಟ್ ಕರ್ಕಲಾಗಿರ್ತ, ಅವ್ರ ಓನರ್ ಸುಟ್ ಕರ್ಕಾಗಿರ್ತಾರ. ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ. ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ಸಾಡೆ ಹೋಗೈತೆ ಅನ್ಕಡೆ ಇಲ್ಲ, ಅದ್ರ ಜೊತೆ ಲಾಜಿಕ್ ಹೋಗೈತೆ. ಹೋಗ್ಲಿ ಬಿಡಿ, ಹೆಂಗೋ ಫೋಟೋ ಇಟ್ಕೊಂಡ್ರೆ ಓನರ್ ಸಿಗ್ತಾರೆ. ಇಬ್ರು ತಪ್ಕೊಂಡು ಅವ್ರ ಅಮ್ಮನ್ ಮೂಳೆ ಹೆಂಗ್ರು ತಪ್ಕೊಳ್ಳುತ್ತೆ. ಹೋಲಿ ಬಿಡಿ, ಹೆಂಗೋ ತಪ್ಕೊಂಡು ನಾಯಿಗೆ ಅಳು ಬರ್ಲಿ ಅಂದ್ರು ಅಳ್ಕೊಂಡು ಯಾರಿಗೂ ಗೊತ್ತಾಗ್ದಂಗ ಅವ್ರ ಓನರ್ ತಲೆ ತಂದ್ಬಿಟ್ಟು ಮಣ್ಗಾಕ್ಬಿಟ್ಟು ಕಡ್ಡಿಯಿಂದ ಕಿವಿ ಎಂದು ಕ್ಲೀನ್ ಮಾಡ್ತವ್ರೆ. ಓ ಸಾರಿ ಗುರು, ಮಣ್ ಮಾಡ್ತಾ ಇದ್ರು. ಮಣ್ ಮಾಡ್ಬಿಟ್ಟು ನಾಯಿ ಹೇಳ್ತಾ ಇರುತ್ತೆ, ಅದಕ್ಕೆ ಸಾಮಾನ್ ದಾನ ಮಾಡ್ತಾ ಇರುತ್ತೆ. ಅಷ್ಟೇ ಗುರು. ಮಗ ಅವ್ನು ರೀಲ್ ಕಳ್ಸಿದೆ ನೋಡು ಮಗ. ಯಾವ್ದು ನೋಡ್ಲಿ ಮಗ? ಒಂದಕ್ಕೆ ರಿಯಾಕ್ಟ್ ಮಾಡಿದ್ರೆ 100 ವಿಡಿಯೋ ಕಳಿಸ್ತೀಯ. ಬೆಳಿಗ್ಗೆ ಸಂಜೆವರೆಗೆ ನೋಡಿದ್ರೆ ನಿನ್ ವಿಡಿಯೋಗಳೇ ಮುಗಿಯಲ್ವಲ್ಲ. ಯಾವ್ದು ನೋಡ್ಲಿ ಹೇಳು. ಸಿಗ್ನಲ್ ದಮ್ಮಿದ್ರೆ ಆಚೆ ಬಾರೋ ಬಾಲ್, ಕೇಜಲ್ಲಿರೋ ಬಾಲ್. ನನ್ ತಮ್ಮನಷ್ಟು ಸೈಜ್ ಇಲ್ಲ, ಎಷ್ಟೋ ಮಾತಾಡ್ತೀಯಲ್ಲ. ಯಾರಿಗೆ ಹೇಳ್ತಿದ್ಯಾ? ಬಂದ್ರೆ ಚಪ್ರಿ ರೇತ ಕೈ ಐತ ಚಪ್ರಿ. ಸುಮ್ನಿರು, ಹಂಗೆಲ್ಲ ಮಾತಾಡ್ಬೇಡ. ಕೊಲೆ ನೋಡ್ದೋಗ್ಬಿಡುತ್ತೆ ಇವತ್ತು ನನ್ನ ಕೈಯಿಂದ. ಕೋಳಿ ಮಗನೆ, ಯಾಕೋ ಬಟ್ಟೆ ಹಾಕೊಂಡಿಲ್ಲ? ಬಟ್ಟೆ ಹಾಕೊಳ್ಳೋ, ಚುಡಿ ಆಗ್ಬಿಡುತ್ತಲೇ. ಇಲ್ಲ, ನಮ್ ಚಳಿ ಗಿಳಿ ಎಲ್ಲ ಆಗಲ್ಲ. ನಮ್ ತಾತನ್ ಬಟ್ಲಿ ಎಣ್ಣೆ ಸಾರಿ ಕಷಾಯ ಕುಡ್ತಿದ್ದೆ, ಅದಕ್ಕೆ ಇವಿ ಶೆಕೆ ಚಳಿ ಮಳೆ ಇಟ್ಟು ನೆಗಡಿ ಆಗ್ಬಿಟ್ಟು ಬಟ್ಟೆ ಹಾಕೊಳ್ಳೋ. ಸುಮ್ನೆ ಹಾಕಳಲ್ಲ. ಇಲ್ಲ ಚಳಿ ಇಲ್ಲ ತಾನೇ. ಬಾ ಮತ್ ಸ್ನಾನ ಮಾಡ್ಕೊ. ಚಳಿ ಐತೆ, ಯಾಕೆ ಗೋಳಿ ಮಗಳಿ ಚಳಿ ಇಲ್ಲ ಅಂತ. ಅಣ್ಣ ಒಂದ್ ವಿಮಲ್ ಕೊಡ ಅಣ್ಣ. ಫೋನ್ ಪೇ ಮಾಡ್ತೇನೆ ನೋಡ. ಹಾ ಮಾಡೋಣ. ಶಾಸ್ತ್ರ ಹೇಳೋರು ಆಗ್ತಾರ ಕೌಡೆ. 5 ರೂಪಾಯಿ ಮಾಡೋನ್ ಲೌಡೆ. ಸೊ ಗಾಯ್ಸ್, ನನ್ಗಿರೋ ಏಜ್ಗೆ ಇವಾಗ ನಾನ್ ಬೆಟ್ಟದ ಮೇಲೋಗಿ ತಿರ್ಗಾಡ್ಬೇಕು, ಸುತ್ತಾಡ್ಬೇಕು ಅನ್ಸುತ್ತೆ. ಆದ್ರೆ ನಂಗಿರೋ ಕಮಿಟ್ಮೆಂಟ್ಸ್ ಸಾಲಗಳು ನೆನ್ಸ್ಕೊಂಡ್ರೆ ಅದೇ ಬೆಟ್ಟದ ಮೇಲಿಂದ ಎಗರುಡ್ಬೇಕು ಅನ್ಸುತ್ತೆ. ನೆನೆ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ಕಾಸನ್ನ ನೀವು ಜೋಬಲ್ಲಿ ಹಿಡ್ಕೊಬಹುದು, ಅದಕ್ಕೆ ಅಕೌಂಟ್ ಏನ್ ಬೇಕಾಗಿಲ್ಲ ಅಂತ ಅಂದ್ರು. ಮನೆಯವ್ರು ಹೇಳ್ತಾರೆ ಹುಡುಗಿರಿಂದ ದೂರ ಇರ್ಬೇಕಂತೆ. ಆದ್ರೆ ಮನೆಯವ್ರಿಗೇನ್ ಗೊತ್ತು ಹುಡುಗಿರಿ ನಮ್ಮಿಂದ ದೂರ ಇರ್ತಾರೆ ಅಂತ. ಹೋಗಕ್ ಮುಂಚೆ ಒಂದ್ ಮೋಟಿವೇಶನ್ ಇಡ್ತೀನಿ, ಕೇಳಿಸ್ಕೊಳ್ಳಿ. ನೀವ್ ಇವತ್ ಕಷ್ಟದಲ್ಲಿರ್ಬೋದು, ಇಲ್ಲ ನಿಮ್ ಟೈಮ್ ಇವತ್ ಚೆನ್ನಾಗಿಲ್ದೇ ಇರ್ಬೋದು. ಆದ್ರೆ ಮುಂದೆ ಒಂದ್ ದಿವಸ ನಿಮ್ಗೆ ಇನ್ನೂ ಕಷ್ಟ ಬರುತ್ತೆ, ನಿಮ್ ಟೈಮ್ ಇನ್ನೂ ಚೆನ್ನಾಗಿರಲ್ಲ. ರೆಡಿ ಆಗಿರಿ. ಎಲ್ಲ ದುಡ್ಡು 2,000 ಕೊಡ್ತಾ ಇದ್ದೀವಿ. ಎಲ್ಲಿ ಬರ್ತಾನೆ ಇಲ್ಲ.
ಮೇಡಮ್ ಏನ್ ಕೊಡ್ಲಿ ನಿಮ್ಗೆ? ನಂಗೆ ಒಂದ್ ಗ್ಲಾಸ್ ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡಿ. ಬೇವಸ್ತಿ ಮೇಡಮ್, ಕೆಮಿಕಲ್ ಅಂಗಡಿ ಅಲ್ಲ, ರೆಸ್ಟೋರೆಂಟ್ ಇದು. ನೀರ್ ಕೊಡೋ ಒಂದ್ ಗ್ಲಾಸ್ ಒಳಗೆ. ಹುಚ್ಚನ್ ಮಕ್ಳಿಗೆ ಅಷ್ಟೇ ಗೊತ್ತಾಗಲ್ಲ. ನೀನು ತಿನ್ನಕ್ಕೆ ಅಂತ ಹೇಳಲ್ವಾ? ಒಂದ್ ಪ್ಲೇಟ್ ಪಾಸ್ತಾ ತಗೊಂತೀನಿ. ನಂಗೂ ಅದೇ ಸೇಮ್ ತಂದ್ಬಿಡ್ರಿ. ಎಸ್ ಮ್ಯಾಮ್. ಇಲ್ಲ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬಿಡೈತೆ. ಏನು ನಮ್ಮ ಊಟದಲ್ಲಿ ಸೋಡಿಯಂ ಕ್ಲೋರೈಡ್ ಆಗೈತಾ? ಪಕ್ಕ ಎದುರುಗಡೆ ಹೊಟ್ಲೋರ್ದೆ ಕೈ ಓಡ ಇರುತ್ತೆ. ಅದಲ್ಲ, ಎಲ್ಲರೂ ಕೇಳಿಸ್ಕೊಂಡ್ರ, ಯಾರು ಊಟ ಮಾಡ್ಬೇಡ್ರಿ. ಊಟದಲ್ಲಿ ಯಾರೋ ಸೋಡಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ಬಿಟ್ಟವ್ರೆ. ಎಲ್ಲೋಯ್ತೀರಾ? ನಿಂತ್ಕೊಳ್ರೆ ಎಲ್ಲಾರು. ಸರ್ ನೀವು ಊಟ ಮಾಡ್ಬೇಡಿ ಸರ್. ಅಯ್ಯೋ ಬೇವರ್ಸಿ ಬೋಳಿ ಮಗನೆ, ಊಟದಲ್ಲಿ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದವಳು. ಅಣ್ಣ ತುಂಬಾ ಕಷ್ಟದಲ್ಲಿ ಇರ್ತೀರಾ, ನೀವ್ ಹಿಂಗೆ ಬಂದವ್ರಿಗೆಲ್ಲ ಕಾಸು ಕೊಡ್ತಾ ಇದ್ರೆ. ಯಾರೀ ಗುಲಾಬ್ ಜಾಮೂನ್ 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 ಜಾಮೂನ್? ಅಯ್ಯೋ ಇವಾಗ್ಲೇ ಖಾಲಿ ಆಗೋಯ್ತಲ್ಲಪ್ಪ, ಏನ್ ಮಾಡೋದು ಇವಾಗ? ಅಣ್ಣ ಒಂದ್ ನಿಮಿಷ. ಸೊ ಗೈಸ್, KFC ಅವ್ರು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮಂತ ವೆಜಿಟೇರಿಯನ್ಸ್ ಅಂತಾನೆ ವೆಜ್ ಮೇಯೋನೀಸ್ ಕೊಟ್ಟವ್ರೆ. ಯಾಕಂದ್ರೆ ಮೇಯೋನೀಸ್ ಅಲ್ಲಿ ಮೊಟ್ಟೆ ಇರುತ್ತೆ. ಸೊ ನಾನು ಇವಾಗ ಚಿಕನ್ ಜೊತೆ ವೆಜ್ ಮೇಯೋನೀಸ್ ಹಾಕೊಂಡು ತಿಂತೀನಿ. ಮರಳಿ ಬಾರದ ಊರಿಗೆ. ಇವ್ನ ಯಾರಿಗೂ ಬೇವರ್ಸಿ ಇಷ್ಟೊಂದು ಉದ್ದ ಅವನೇ. ಸಾಂಬಾರ್ಗೆ ಹಿಂದಿಲ್ ಅಂತಾರ ದಾಲ್. ನಿಮ್ಮ ಅಪ್ಪ ಕಣೋ, ನಾನು ಕ್ರಿಕೆಟ್ಗೆ ಬಾಲ್. ಅಪ್ಪ ನೀನಾ? ಮೇಲ್ಗಡೆ ಹೆಂಗೈತೆ ವೆದರು? എന്റെ മനസ്സിൽ ചില പ്ലാനൊക്കെ ഉണ്ട്. തരണം പിതാരോരീകയി തനത്തിലാരും നിഖില്ലല്ലോ. ಸರ್, ನಮ್ಮ ಪೊಲೀಸ್ ಸ್ಟೇಷನ್ OLX ಅಲ್ಲಿ ಫೋಟೋ ಹಿಡಿದು ಹಾಕಿ ಮಾರಕ್ಕೆ ಒಂದ್ ಕೇಸ್ ಇದೆ ಅಂತ, ತುಪಾಕಿ ಕೊಡ್ತೀವಿ ಅಂತ. ಹೌದು, ಅದ್ ಹಾಕಿದ್ ಇವನೇ. ದೇವಸ್ಥಾನದ ಬಾವಿಲಿ ಹಲಾಲ್ ಚಿಕನ್ ಕಟ್ಟಿ ಮೀನ್ ಹಿಡಿದು ಕೋಮು ಗಲಭೆ ಉಂಟು ಮಾಡ್ದ. ಮತ್ತವನು ಚರ್ಚ್ ಕನ್ಫೆಷನ್ ರೂಮ್ ಅಲ್ಲಿ ಒಂದ್ ಮೈಕ್ ನ ಬಚ್ಚಿಟ್ಟಿದ್ದ. ಅದೆಲ್ಲ ಹೇಗೆ ಹೇಳೋದು? ನಾನ್ ಸರ್ಚ್ ಹಿಸ್ಟ್ರಿ ತಗೊಂಡು ಪಂಚಾಯತಿ ಆಫೀಸ್ ಅಲ್ಲಿ ಪೋಸ್ಟರ್ ಹಾಕ್ಬಿಟ್ಟ. ಈಗ ಇವು ನಮ್ಮ ಮೂಲ ಕೆಲಸಗಳಾಗಿದ್ವು ಸರ್. ಅದಲ್ಲದೆ ಸೀರಿಯಲ್ ಕಿಲ್ಲರ್ ಆಗೋಷ್ಟು ಬುದ್ಧಿ ಇವನಿಗಿಲ್ಲ. ಇದಕ್ಕಿಂತ ಸೀರಿಯಲ್ ಕಿಲ್ಲಿಂಗ್ ಮಾಡೋದೇ ಮೇಲು.